ಹಲೋ ಎಲ್ಲರಿಗೂ ನಮಸ್ಕಾರಪ್ಪ. ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದು. ಲೈಕ್ ಲಿಟ್ರಲಿ ಲಾಂಗ್ ಬ್ರೇಕ್. ಆ್ಯಂಡ್ ಈ ಟಾಪ್ ನೋಡ್ತಿದ್ರಲ್ಲ, ಲೈಕ್ ಇಟ್ಸ್ ಸೋ ಗುಡ್. ಜಸ್ಟ್ 200 ರುಪೀಸ್ಗೆ ನಂಬ್ತೀರಾ. ಆ್ಯಂಡ್ ಇದು ತೊಗೊಂಡು ಆಲ್ಮೋಸ್ಟ್ ನಾನು 5-6 ವರ್ಷ ಆಗಿದೆ. ಲಿಟ್ರಲಿ ಮೋರ್ ದೆನ್ 5-6 ಇಯರ್ಸ್ ಆಗಿದೆ. ಬಟ್ ದಿಸ್ ಇಸ್ ಸೋ ಗುಡ್. ಆ್ಯಂಡ್ ಇವತ್ತು ನಾನು ನನ್ನ ಹಸ್ಬೆಂಡ್ ಜಯನಗರ್ ಸುತ್ತಾಡೋಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಅಲ್ಲಿ ಬಸವೇಶ್ವರ ಖಾನಾವಳಿ ಇದೆ ಅಲ್ಲ, ನನಗೆ ಫುಡ್ ಟೇಸ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೋದ್ವಿ ಬೈಕಲ್ಲಿ. ಬಟ್ ಏನು ಗೊತ್ತಾ, ಮಳೆ ಬೇರೆ ಬಂದುಬಿಡ್ತಪ್ಪ. ಅದು ಮಧ್ಯದಲ್ಲೆಲ್ಲ ಹೋಗಿ ಫುಲ್ ಪಜೀತಿ ಆಗಿಬಿಡ್ತು ನಮಗೆ. ಬಟ್ ನೋಡಿ ತುಂಬ ರಾ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ, ಚೆಕ್ ಮಾಡಿ. ಸೊ ವಿ ಆರ್ ಗೋಯಿಂಗ್. ನಾವು ಹೋಗ್ತಾ ಇದ್ದೀವಿ. ಇಟ್ ಫೀಲ್ಸ್ ವಿಯರ್ಡ್ ಹೆಲ್ಮೆಟಲ್ಲಿ, ಗೊತ್ತಾ? ಮೈ ನಾನ್ ಬ್ಯಾಂಗ್ಳೂರ್ ಹಸ್ಬೆಂಡ್ಗೆ ರೂಟ್ ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೆ ಲೆಫ್ಟ್ ನಾನು ಗೈಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ವಿ ವಿಲ್ ರೀಚ್ ಸಕ್ಸಸ್ಫುಲಿ, ಬಿಕಾಸ್ ನನಗೂ ತುಂಬ ಅದು ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಅಂದರೆ ನಾನು ಲೆಫ್ಟ್ ರೈಟ್ ಹೇಳ್ತೀನಿ ಆಯಿತಾ, ಬಟ್ ನನಗೆ ಸ್ವಲ್ಪ ಅಷ್ಟು ತಲೆ ಓಡಲ್ಲ ಒಂದೇ ಸರ್ತಿ. ಬಟ್ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕಾಯ್ತಾ? ಅರೆ ನಾವು ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಜಯದೇವ ಅಲ್ಲಿ ಹೋಗ್ತೀವಿ. ಅಟ್ ಪಾಯಿಂಟ್ ಆಫ್ ಟೈಮ್ ವಿ ಗೇವ್ ಅಪ್. ಓಕೆ, ಮನೆಗೆ ವಾಪಸ್ ಹೋಗ್ಬಿಡೋಣ ಅಂತ, ಬಿಕಾಸ್ ಮಳೆ ಬೇರೆ ಬರ್ತಾ ಇದೆ. ಆಮೇಲೆ ಅಂದ್ಕೊಂಡ್ವಿ ಸರಿ ಹೆಂಗಿದ್ರು ಬಂದಿದ್ದೀವಲ್ಲ, ಹೋಗಿ ಬಿಡೋಣ ಅಂತ. ಲಿಟಲ್ ಸನ್, ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ. ಸೊ ನಾವು ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ನಾನು ನನ್ನ ಹಸ್ಬೆಂಡ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಪ್ಲಸ್ ಐ ಟ್ರೈಂಗ್ ಟು ಮುಂದೆ ರೈಟ್, ಮುಂದೆ ಲೆಫ್ಟ್, ಸಾರಿ ಮುಂದೆ ಲೆಫ್ಟ್, ಮುಂದೆ 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 ಮುಂದೆ. Finally we are here, but so this is me all covered, but just road cross ಮಾಡ್ಕೊಂಡು ಹೋಗ್ತೀವಿ. ಮಳೆ ನಿಂತೋಯ್ತಲ್ಲ. ಬಾ 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 ಬಾ. ಹಾಂ, ಸೊ ನಾವು ಫೈನಲಿ ಬಸವೇಶ್ವರ ಖಾನಾವಳಿ ಜಯನಗರಲ್ಲಿರೋ ಇದಕ್ಕೆ ಹೋದ್ವಿ ಆಯಿತಾ. ಫುಲ್ ಮಳೆ ಬಂದುಬಿಡ್ತು ನಾವು ರೀಚ್ ಆದ ತಕ್ಷಣ. ಸೊ ಆಮೇಲೆ ಒಳಗಡೆ ಹೋಗ್ತೀವಿ. ನನಗೆ ನಮ್ಮ ದಾರಿನೇ ಗೊತ್ತಾಗ್ತಿಲ್ಲ ಎಲ್ಲಿಂದ ಹೋಗ್ಬೇಕಂತ, ಬಿಕಾಸ್ ಅದು ಫಸ್ಟ್ ಫ್ಲೋರಲ್ಲಿದೆ. ಆ್ಯಂಡ್ ನಾವು ಕೆಳಗಡೆ ಎಲ್ಲ ಹುಡುಕ್ತಾ ಇದ್ದೀವಿ ಯಾವ ಕಡೆಯಿಂದ ಹೋಗಬೇಕು ಅಂತ. ಆಮೇಲೆ ಒಳಗಡೆ ಏನಾದರೂ ಮೆಟ್ಲು ಏನಾದರೂ ಕೊಟ್ಟಿದ್ದಾರಾ, ಕೆಳಗಡೆ ಒಂದು ಹೋಟೆಲ್ ಇತ್ತಲ್ಲ ಅದರೊಳಗಡೆ ಏನಾದರೂ ಮೆಟ್ಲು ಕೊಟ್ಟಿದ್ದಾರಾ ಅಂತ ಅದರೊಳಗಡೆ ಎಲ್ಲ ಹೋಗಿ, ಬಿಕಾಸ್ ಮಳೆ ಬಂತಲ್ಲ ಎಲ್ಲ ಜನ ಬಂದ್ಬಿಟ್ಟು ಹೋಟೆಲ್ ಹತ್ರ ನಿಂತ್ಕೊಂಡಿದ್ದಾರೆ. ನಮಗೆ ಜಾಗನೂ ಬಿಡ್ತಾ ಇಲ್ಲ. ಆ ಸಂಧಿಯಲ್ಲೆಲ್ಲ ನುಕ್ಕೊಂಡು ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿ ಹೋಗೋ ಅಷ್ಟಿಗೆ ಸಾಕಾಗೋಯ್ತು. ಒಂದು ಬ್ಲಂಡರ್ ಏನಂದರೆ ಒಬ್ವಿಯಸ್ಲಿ ಮಳೆ ಬಂದಿದ್ದಕ್ಕೆ ಎಲ್ಲ ಪ್ಲ್ಯಾನೆಲ್ಲ ಹಾಳಾಗೋಯ್ತು. ನಾವು ಏನಪ್ಪ ಮಾಡೋದು ಅಂತ, ಸರಿ ಹೋಗಲಿ ಬಿಡು ಊಟನಾದರೂ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಹೆಂಗಿದ್ರು ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ವಿ ವರ್ ಲೈಕ್ ಸೋ ಸರ್ಪ್ರೈಸ್ಡ್. ಅಷ್ಟೊಂದು ಜನ ಬಸವೇಶ್ವರ ಖಾನಾವಳಿಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಅಂತ. ನಾವು ಹೋಗ್ತೀವಿ ಲೈಕ್ ನಂಗೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತು ಇಷ್ಟೊಂದು ಜನ ಇದ್ದಾರಾ ಅಂತ. 30 to 45 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ದೀವಿ ಅಲ್ಲೇ ನಿಂತ್ಕೊಂಡು ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಸೊ ಬಟ್ ಟು ಬಿ ಹಾನೆಸ್ಟ್ ಇಟ್ಸ್ ರಿಯಲಿ ವರ್ತ್ ಇಟ್. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಲೈಕ್ ಆಲ್ಮೋಸ್ಟ್ 650 ಬಿಲ್ಲೇನೋ ಆಯಿತು ಇಬ್ಬರಿಂದ ಸೇರಿ. ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿ, ಹಾಸ್ಪಿಟಾಲಿಟಿ ಸೋ ಗುಡ್. ಲೈಕ್ ನಿಮಗೆ ಎಷ್ಟು ರೊಟ್ಟಿ ಬೇಕು ಹಾಕ್ಸ್ಕೊಳ್ಳಿ, ಎಷ್ಟು ರೈಸ್ ಬೇಕು ಹಾಕ್ಸ್ಕೊಳ್ಳಿ, ಏನು ಬೇಕು ಎಷ್ಟು ಬೇಕು ಹಾಕಿಸ್ಕೊಳ್ಳಿ. ಬಟ್ ಇಟ್ ಈಸ್ ಸೋ ಗುಡ್ ಆಯಿತಾ. ಬಟ್ ಯಾ, ಐ ವಾಸ್ ಸರ್ಪ್ರೈಸ್ಡ್ ವಿತ್ ದ ಕ್ರೌಡ್ ಟು ಬಿ ಹಾನೆಸ್ಟ್. ಸೊ ಆ ಕ್ರೌಡ್ ನೋಡಿ ಹೆಂಗಾಗ್ಬಿಡ್ತಂದರೆ ನಾವು ಕಾಯಬೇಕಾ ಹೋಗಬೇಕಾ ಅಂತ ಒಂದು
ಯೋಚನೆ ಮಾಡ್ತಿದ್ವಿ ಆಯಿತಾ. ಬಟ್ ಏನಾಯ್ತಂದರೆ ಸರಿ ನಮಗೂ ಇವಾಗ ಹೊರಗಡೆ ಹೋದ್ರೂ ಏನೂ ದಾರಿ ಇಲ್ಲ, ಬಿಕಾಸ್ ಹೊರಗಡೆನೂ ಮಳೆ ಬರ್ತಿದೆ, ಏನು ಶಾಪಿಂಗ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದೇ ಆಪ್ಷನ್ ಇರೋದು ಇಲ್ಲಿ ನಿಂತ್ಕೊಂಡು ಕಾಯಿರಿ ಸುಮ್ಮನೆ ಆ ಥರ. ಸೊ ಅವರು ಅಲ್ಲಿ ವೈಟ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅವ್ರು ನಮ್ದು ಹೆಸರೆಲ್ಲ ತೊಗೊಳ್ತಿದ್ರು. ಸೊ ಆ ಕಡೆ ಸೀಟ್ ಖಾಲಿ ಆಗ್ತಿದ್ದಂಗೆ ಅವರು ನಮ್ಮನ್ನು ಕರೀತಾ ಇದ್ರು ಆ ಥರ. ಈಗ ಇಬ್ಬರು ಖಾಲಿ ಆದರೆ ಆ ಥರ. ಸೊ ಸರಿ ಫೈನ್, ನಮಗೆ ಅನ್ನಿಸ್ತು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ ಅಂತಲೇ ನಾವು ವೆಯ್ಟ್ ಮಾಡ್ತಾನೆ ಇದ್ವಿ. ಸ್ಟಿಲ್ ವೇಟಿಂಗ್ ಇನ್ ಬಸವೇಶ್ವರ ಖಾನಾವಳಿ. ಇಟ್ಸ್ ಸೋ ಫುಲ್. ಅದೆಲ್ಲ ಒಂದೇ ಸರ್ತಿ ಸೌಂಡ್. ಸೊ ಎಲ್ಲನೂ ಒಂದೊಂದಾಗೆ ಬಡಿಸ್ತಾ ಇದ್ರು. ಆ್ಯಂಡ್ ಅವ್ರು ಫಸ್ಟ್ ಹಾಕಿದ್ನೆಲ್ಲ ತಿಂದ್ಬಿಟ್ಟೆ, ಬಿಕಾಸ್ ಹೊಟ್ಟೆ ಬೇರೆ ಹಸಿವ್ತಿತ್ತು, ಮಳೆ ಬೇರೆ ಹೊರಗಡೆ ಬರ್ತಿತ್ತಲ್ಲ, ಅದು ನೋಡ್ತಾ ಇದ್ದಂಗೆ ಹಾಗೆ ತಿನ್ಬಿಡಬೇಕು ಅನ್ನಿಸ್ತಾ ಇತ್ತು. ಸೊ ನಾನು ಎಲ್ಲ ಬಡಿಸೋವರೆಗೂ ವೆಯ್ಟ್ ಮಾಡಲಿಲ್ಲ. ಸೊ ಅವಾಗ ಏನೇನು ಹಾಕಿದ್ರು ಅದನ್ನೆಲ್ಲ ನಾನು ಆವಾಗಲೇ ತಿಂತಾಯಿದ್ದೆ. ಆ್ಯಂಡ್ ಎರಡು ಬೆಣ್ಣೆ ಕ್ಯೂಬ್ಸ್ ಕೊಟ್ಟಿದ್ರು, ನಾನು ತಿನ್ನಲ್ಲ. ಸೊ ಅದನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಸೊ ಹೀ ಈಸ್ ಈಟಿಂಗ್. ಬಟ್ ಏನು ಗೊತ್ತಾ, ಲೈಕ್ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಒಂದು ಗಿಲ್ಟ್ ಫ್ರೀ ಥರ ತಿನ್ಬೋದು. ಇವಾಗ ಪಿಜ್ಜಾ ತಿಂತಾಯಿದ್ರೆ, ಬರ್ಗರ್ ತಿಂತಾರೆ, ನಮ್ಮ ಮನಸ್ಸಲ್ಲಿ ಇರುತ್ತಲ್ಲ, ಅಯ್ಯೋ ನನಗೆ ಜಾಸ್ತಿ ತಿನ್ಬಿಟ್ನಾ, ಕ್ಯಾಲರೀಸ್ ಜಾಸ್ತಿ ಆಗ್ಬಿಡ್ತು ಹಾಗೆ ಹೀಗೆ ಅಂತ. ಬಟ್ ಈ ಊಟ ಹಿಂಗಂದರೆ ಓಕೆ, ಎಂಜಾಯ್ ಮಾಡ್ಕೊಂಡು ತಿನ್ನೋ ಥರ ಇತ್ತು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಊಟ ಮಾತ್ರ. ಆ್ಯಂಡ್ ಅಗೇನ್ ಆಗಲೇ ಹೇಳ್ದಂಗೆ ಹಾಸ್ಪಿಟಾಲಿಟಿ ವಾಸ್ ಟೂ ಗುಡ್. ಅದಾದಮೇಲೆ ಸರಿ ಸ್ವಲ್ಪ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನನಗೆ ಅಗೇನ್ ನಾನು ಜೆವೆಲ್ಸ್ ಎಲ್ಲ ಹಾಕೋದಿಲ್ಲ, ಅದಕ್ಕೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ನಾನೇನು ಚೆಕ್ಔಟ್ ಮಾಡಲಿಲ್ಲ. ಬಟ್ ನಾನು ಅಂದ್ಕೊಂಡೆ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ಟು ಮೈ ಸರ್ಪ್ರೈಸ್ ಎಲ್ಲ ಓಪನ್ ಆಗಿತ್ತು, ಬಿಕಾಸ್ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲಿತ್ತಲ್ವ. ಸೊ ಸ್ವಲ್ಪ ಬಿಸಿಲು ಬಂದ ತಕ್ಷಣವೇ ಅಂಗಡಿ ಎಲ್ಲ ಓಪನ್ ಮಾಡಿದ್ರು ರೋಡ್ ಸೈಡಲ್ಲಿ. ಆಮೇಲೆ ಅಲ್ಲೇ ನಾವು ವೆಂಕಟೇಶ್ವರ ಅಂತ ಒಂದು ಇದಿತ್ತು, ನಾವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿದ್ವಿ. ಆ ಫುಟ್ವೇರ್ಸ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನು ಗೊತ್ತಾ, ನಾನಿಲ್ಲಿ ಇಮ್ಯಾಜಿನ್ ನಾನು ಎಷ್ಟು ರೂಪಾಯಿಗೆ ಒಂದು ಫುಟ್ವೇರ್ ತೊಗೊಂಡಿರ್ಬೋದು, ಜಸ್ಟ್ 40 ರೂಪೀಸ್ಗೆ. 40 ಅಲ್ಲ 39 ಕಂಡ್ರಿ, 40 ರೂಪೀಸ್ 39 ರೂಪೀಸ್ಗೆ ಒಂದು ಫುಟ್ವೇರ್ ತೊಗೋಬೋದು ಅಂದರೆ ನಂಬ್ತೀರಾ? ಎಸ್, ನಾನು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಬೇರೆ ಎಲ್ಲ ಮೆನ್ಸ್ ಕಲೆಕ್ಷನ್ ಅದೆಲ್ಲ ನನಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ನೋಡಿಕೊಂಡು ಹೊರಗಡೆ ಬಂದುಬಿಟ್ಟು ಒಂದೇ ಫುಟ್ವೇರ್ ತೊಗೊಂಡಿದ್ದು ನಾನು. ಅದಾದಮೇಲೆ ಇಲ್ಲಿ ಕ್ಯೂಟ್ ಗೊಂಬೆಗಳೆಲ್ಲ ಇದ್ವು. ಬಟ್ ಅಗೇನ್ ಗೊಂಬೆಗಳೆಲ್ಲ ನಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿಲ್ಲ ಅಂತ ನಾನು ಯಾವುದನ್ನೂ ತೊಗೊಳ್ಳಿಲ್ಲ. ಜಸ್ಟ್ ನೋಡಿದೆ, ಇಷ್ಟ ಆಯಿತು, ಅದೊಂದು ಕೇಳಿದೆ, ಇದು ಮರ್ಮೇಡ್ ಥರ ಇದೆಯಲ್ಲ, ಸಮ್ 250 ಏನೋ ಅಂತ ಹೇಳಿದರು. ಹಾಗೆ ಕೇಳಿಕೊಂಡು ಮುಂದೆ ನಡ್ಕೊಂಡು ಹೋದೆ. ಅಂದರೆ ಹೇಳ್ದಂಗೆ ಎಲ್ಲ ಪರವಾಗಿಲ್ಲ ಅನ್ನಿಸ್ತು, ಬಿಕಾಸ್ ಒಂದು ಕಡೆ ಎಲ್ಲ ನಿಮಗೆ ಸಿಗುತ್ತೆ, ಲೈಕ್ ಫುಟ್ವೇರ್ ಆಗಿರಲಿ ಇಲ್ಲ ಬಟ್ಟೆ ಆಗಿರಲಿ. ಆ್ಯಂಡ್ ಏನು ಹೇಳ್ತಾರೆ, ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಕೋಆರ್ಡ್ ಸೆಟ್ ಇದೆ ಅಲ್ವಾ, ಅದೆಲ್ಲನೂ ಇತ್ತು. ನಿಮಗೆ 100 ರೂಪಾಯಿದು ಬೇಕಾ, ಎಲ್ಲ ಸಿಗುತ್ತೆ. ಬಟ್ ಜಸ್ಟ್ ಪೇಷನ್ಸ್ ಇರಬೇಕು ಸುತ್ತಾಡೋಕ್ಕೆ, ಬಿಕಾಸ್ ತುಂಬ ದೊಡ್ಡದಂದರೆ ತುಂಬ ದೊಡ್ಡದು. ಆ ಸ್ಟ್ರೀಟ್ ಫುಲ್ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಅಂದು ಎಲ್ಲ ಕಡೆಯೂ. ಆ ಶಾಪ್ ಇಲ್ಲ ಈ ಶಾಪ್, ಮೋಸ್ಟ್ಲಿ ನಾನು ನೋಡಿದಂದರೆ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇಟ್ಕೊಂಡಿದ್ದು. ಆಮೇಲೆ ಅಲ್ಲಿ ಒಂದು ಅಂಗಡಿಯಲ್ಲಿ ಈ ಥರ ರೆಡಿಮೇಡ್ ಬ್ಲೌಸಸ್ ಇತ್ತು. 1000 ಇದೆಲ್ಲ 1200 ಆ ಥರ ಎಲ್ಲ ಹೇಳಿದರು. ಐ ಫೆಲ್ಟ್ ವರ್ತ್ ಇಟ್. ಬಟ್ ಅಗೇನ್ ನನಗೆ ಯಾವುದೋ ರೆಡಿಮೇಡ್ ಬ್ಲೌಸ್ ಬೇಕು ಅನ್ನಿಸ್ಲಿಲ್ಲ ಆ ಟೈಮ್ಗೆ. ಸೊ ನಾನು ಹಾಗೆ ಬಂದುಬಿಟ್ಟೆ. ಅದಾದಮೇಲೆ ನಾವು ಹೋಗಿದ್ದು ಈ ಶಾಪ್ಗೆ. ಲೈಕ್ ಯು ಡೋಂಟ್ ಬಿಲೀವ್, ಇಟ್ ಈಸ್ ಸೋ ವರ್ತ್ ಇಟ್. ಇದೇ ಗ್ಲಾಸಸ್ ನಾನು ಅಮೆಝಾನಲ್ಲಿ 500ಗೆ 6 ನೋಡಿದ್ದೀನಿ. ಲೈಕ್ ಲಿಟ್ರಲಿ ದ ಸೇಮ್ ಗ್ಲಾಸಸ್ ನಮಗೆ 100 ರೂಪಾಯಿಗೆ 3 ಸಿಕ್ತು ಆಯಿತಾ, 100 ರೂಪಾಯಿಗೆ 3. ಲೈಕ್ ಆ ಬ್ಲೂ ಕಲರ್ ನೋಡ್ತಾ ಇರ್ಬೋದು ನೀವು, ನಾನು ಇವಾಗ ತೋರಿಸಿದ್ನಲ್ಲ ಆ ಬ್ಲೂ ಕಲರ್, ಅದೆಲ್ಲನೂ 100 ರೂಪಾಯಿಗೆ 3. ಯಾವ್ದು ತೊಗೊಳ್ಳಿ ಇದು 100 ರೂಪಾಯಿಗೆ 3. ಸೊ ಇಟ್ ವಾಸ್ ಸಚ್ ಅ ಗುಡ್ ಡೀಲ್ ಟು ಬಿ ಹಾನೆಸ್ಟ್. ನಾನು ಅಲ್ಲಿಂದ 3 ಕಪ್ಸ್ ತೊಗೊಂಡು ಸರಿ ಹಾಗೆ ಮುಂದೆ ಹೋದ್ವಿ. ಅಲ್ಲೇನಾದರೂ ಮುಂದೆ ಏನಾದರೂ ಶಾಪ್ಸ್ ಇದೆಯಾ ಚೆಕ್ಔಟ್ ಮಾಡೋಣ ಅಂತ ಹಾಗೆ ನಡ್ಕೊಂಡು, ಮತ್ತು ಸ್ಟ್ರೀಟ್ಸ್ನೂ ಎಕ್ಸ್ಪ್ಲೋರ್ ಮಾಡಬೇಕಿತ್ತು.
ಸೊ ಹೇಗಿದ್ರು ಮಳೆ ಬರ್ತಿರ್ಲಿಲ್ಲಲ್ಲ, ಸೊ ಎಲ್ಲನೂ ನೋಡ್ಕೊಂಡು ಹೋಗೋಣ, ಇಲ್ಲಿ ಏನೇನಿದೆ ಕ್ಯೂರಿಯಾಸಿಟಿ ಇತ್ತು, ಇಲ್ಲಿ ಏನಾದರೂ ಡಿಫ್ರೆಂಟ್ ಆಗಿದೆಯಾ, ಏನಾದರೂ ಸೆಲ್ ಮಾಡ್ತಿದ್ದಾರಾ, ಏನಾದರೂ ಬೇರೆ ಮಾರ್ತಿದ್ದಾರಾ ಅಂತ. ಹಾಗೆ ನಾವು ನೋಡಿಕೊಂಡು ಹಾಗೆ ನಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ. ಬಟ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮಳೆ ಬರ್ತಿತ್ತು ಆ್ಯಂಡ್ ನಾವು ಹೀಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಡ್ಕೊಂಡು ನಾವು ಹೋಗೋ ಟೈಮಿಗೆ ಸದ್ಯಕ್ಕೆ ಮಳೆ ನಿಂತಿತ್ತು. ಸೊ ತುಂಬ ಖುಷಿ ಆಯಿತು. ಅದಾದಮೇಲೆ ನಾವು ಹೊರಟ್ಬಿಟ್ವಿ ಎಲ್ಲ ನೋಡಿಕೊಂಡು. ನಿಮಗೆ ಸರ್ಪ್ರೈಸ್ ಆಗ್ಬೋದು, ನಾನು ಏನೂ ಶಾಪಿಂಗ್ ಮಾಡಲಿಲ್ಲ ಗೊತ್ತಾ. ಜಸ್ಟ್ ಒಂದು ಫುಟ್ವೇರ್ ತೊಗೊಂಡೆ, ಆಮೇಲೆ ಒಂದು ಅಯ್ಯಂಗಾರ್ ಬೇಕ್ರಿಯಲ್ಲಿ ಒಂದು ಬನ್ ತೊಗೊಂಡೆ. ದಿಸ್ ಈಸ್ ಆಲ್ ಐ ಗಾಟ್. ಆಮೇಲೆ ಬೇಸಿಕಲಿ ಹಿಂಗದ, ನಾನು ಶಾಪಿಂಗ್ ಮಾಡಬೇಕಂತ ಹೋಗಲಿಲ್ಲ. ದ ಮೇನ್ ಇಂಟೆನ್ಷನ್ ವಾಸ್ ನಾನು ಊಟ ಮಾಡಬೇಕಿತ್ತು, ಬಸವೇಶ್ವರ ಖಾನಾವಳಿಲಿ ಊಟ ಮಾಡಬೇಕಿತ್ತು ಅಂತಲೇ ಹೋಗಿದ್ದು. ಸೊ ಅದು ಫುಲ್ಫಿಲ್ ಆಯಿತು. ಸೊ ಐ ಆಮ್ ಹ್ಯಾಪಿ. ಆಮೇಲೆ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಈ ಕಡೆ ನಿಲ್ಲಿಸ್ಕೊಂಡು, ಈಸ್ಟ್ ಎಂಡ್ ಹತ್ರ, ನಿಮಗೆ ಗೊತ್ತಿದ್ರೆ ಇದು ಈಸ್ಟ್ ಎಂಡ್ ಹತ್ರ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಲೋ, ವಿ ಆರ್ ಫೈನಲಿ ಬ್ಯಾಕ್ ಮನೆಗೆ. ಹಲೋ, ಸೊ ನಾವು ಫೈನಲಿ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಎಷ್ಟು ಸುತ್ತಿದ್ವಿ ಅಂದರೆ ಜಯನಗರನ. ಬಟ್ ಅಷ್ಟೊಂದೇನು ಪರ್ಚೇಸ್ ಮಾಡಲಿಲ್ಲ ನಾನು, ಮಳೆ ಎಲ್ಲ ಬರ್ತಾಯಿತ್ತಲ್ಲ. ಸೊ ಸ್ವಲ್ಪ ಎಲ್ಲ ಬೇಗ ನೋಡ್ಕೊಂಡು ಬಂದ್ಬಿಟ್ವಿ. ಬಟ್ ಐಲ್ ಶೋ ಯು ಈ ಫುಟ್ವೇರ್, ಜಸ್ಟ್ 40 rupees. 40 rupees ಫುಟ್ವೇರ್. ಇದು ಮನೇಲಿ ಕೋಲ್ಡ್ ಆಗದೆ ಇರೋ ಥರ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಈ ಕಪ್ ತಂದೆ. ಇದು 100 rupeesಗೆ 3 ಕಪ್ಸ್ ಇದು. ಸೊ ವೆರಿ ಪಿಂಟ್ರೆಸ್ಟಿ ಆಗಿ ತುಂಬ ಚೆನ್ನಾಗಿದೆ. ಇದು 100 rupeesಗೆ 3 ಕಪ್ಸ್. ಸೊ ಇದೊಂದು ತಂದೆ ನಾನು. ಆ್ಯಂಡ್ ದ ಫೇಮಸ್ ಅಯ್ಯಂಗಾರ್ ಬೇಕರಿಯಿಂದ ಎಗ್ಲೆಸ್ ಕೇಕ್. ದಿಸ್ ಇಸ್ ಸೋ ಗುಡ್, ತುಂಬ ಸ್ಪಾಂಜಿ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಜಯನಗರನ ಸುತ್ತಾಡ್ಕೊಂಡು ಬಂದ್ವಿ, ಕಾಲು ನೋಯಿಸ್ಕೊಂಡು ಬಂದ್ವಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ.